friends, today we'll prepare nugge soppu egg fry. 4 egg and onion and garam masala, turmeric, dhania powder. Next ginger garlic and curry leaf crush ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನುಗ್ಗೆ ಸೊಪ್ಪು, ಡ್ರಮ್ ಸ್ಟಿಕ್ ಲೀಫ್ ಆ್ಯಂಡ್ ಒಗ್ಗರಣೆ ಜೀರದಲ್ಲಿ ಮಾಡ್ತಾಯಿದ್ದೀನಿ ಆ್ಯಂಡ್ 4 eggs. ವಿಲ್ ಸ್ಟಾರ್ಟ್ ಅಪ್ ನಾವು. ಓನ್ಲಿ ಜೀರಾ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ, ಇದಕ್ಕೆಲ್ಲ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಆ್ಯಂಡ್ ಎಗ್ ಮಸಾಲ, ಟರ್ಮರಿಕ್, ಧನಿಯಾ ಪೌಡರ್ ಅಷ್ಟೇ. ಇಷ್ಟೇ ಮಸಾಲ ಐಟಮ್ಸ್. ಡ್ರಮ್ ಸ್ಟಿಕ್ ಲೀಫ್, ಗುಡ್ ಫಾರ್ ಐರನ್ ಆ್ಯಂಡ್ 4 egg. ನಾವು ಮಡ್ ಪಾಟ್ ಇಟ್ಟಿದ್ದೀನಿ. 1 ಸ್ಪೂನ್ ಆಯಿಲ್, ಕೋಕೋನಟ್. ನಾವು ಆ್ಯಡೆಡ್ ಜೀರಾ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ದಿಸ್ ಈಸ್ ವುಡನ್ ಸ್ಪೂನ್, ಅಂದರೆ ದೋಸೆ ತೆಗೆಯುವಂಥದ್ದು. ಬಟ್ ನಾನು ಕರಿ ಮಾಡುವಾಗ ಯೂಸ್ ಮಾಡ್ತೀನಿ, ಈಸಿ ಆಗುತ್ತೆ ನನಗೆ ಫ್ರೈ ಮಾಡೋಕ್ಕೆ. ನಾವು ಆ್ಯಡೆಡ್ ಆನಿಯನ್, ಸ್ವಲ್ಪ ಫ್ರೈ ಆಗಬೇಕು. ರೆಡಿ ಆಯಿತು. ನೆಕ್ಸ್ಟ್ ದಿಸ್ ಒನ್ ಕರಿ ಪತ್ತ, ಕರಿ ಲೀಫ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಸ್ಟೋನಲ್ಲಿ ಕ್ರಷ್ ಮಾಡಿದ್ದೀನಿ. ಕರಿ ಪತ್ತ ಇನ್ಕ್ಲೂಡ್ ಕ್ರಷ್ ಮಾಡಿದ್ದೀನಿ. ಸೊ ಇದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ನಾವು ಮಸಾಲ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು. ಸ್ವಲ್ಪ ಫ್ರೈ ಆದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ಮಸಾಲ ಬಿಫೋರ್ ಹಾಕಿದ್ದೀನಿ. ನೆಕ್ಸ್ಟ್ ನುಗ್ಗೆ ಸೊಪ್ಪು ಹಾಕ್ತೀನಿ. ನುಗ್ಗೆ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗಬೇಕು. ಇವಾಗ ಫ್ರೈ ಆಯಿತು, ಬಾಯ್ಲ್ ಆಯಿತು. ನೆಕ್ಸ್ಟ್ ವಿಲ್ ಆ್ಯಡ್ ಎಗ್, 4 egg. ಓಕೆ, ಇವಾಗ ಬಾಯ್ಲ್ ಆಗ್ತಿದೆ. ರೆಡಿ ಆಯಿತು, ಆಲ್ಮೋಸ್ಟ್ ಡನ್. See, now get ready. ನುಗ್ಗೆ ಸೊಪ್ಪು ಎಗ್ ಫ್ರೈ, ಎಗ್ ಮಸಾಲ, ನಾಟ್ ಮಸಾಲ ಲೈಕ್ ಪಲ್ಯ. ನಾವು ರೆಡಿ ಆಯಿತು. ನುಗ್ಗೆ ಸೊಪ್ಪು ಫಾರ್ ಬೋನ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಬ್ಲಡ್
ರಕ್ತಹೀನತೆ, ಬ್ಲಡ್ ಪ್ರಾಬ್ಲಮ್ ಇದ್ದವರಿಗೂ ತುಂಬ ಒಳ್ಳೆಯದಾಗುತ್ತೆ. ಐರನ್ ಕಂಟೆಂಟ್ ಇದೆ, ಸೊ ಬೋನಿಗೆ ತುಂಬ ಒಳ್ಳೆಯದು. ಫಿಟ್ನೆಸ್ ಮಾಡೋರಿಗೆ, ನಾರ್ಮಲ್ ಪೀಪಲ್ಗೆ, ಓಲ್ಡ್ ಏಜ್ ಪೀಪಲ್ಗೆ, ಸೊ ಬ್ಲಡ್ ಲೆಸ್ ಇದ್ದವರಿಗೆ, ಬ್ಲಡ್ ಕಮ್ಮಿ ಇದ್ದವರಿಗೆ, ಸೊ ನೀವು ಮಾಡಿ ಮನೆಯಲ್ಲಿ. ನುಗ್ಗೆ ಸೊಪ್ಪಿದ್ದು ಪಲ್ಯ, ನುಗ್ಗೆ ಸೊಪ್ಪಿದ್ದು ಜ್ಯೂಸ್ ಮಾಡ್ತಾರೆ. ನುಗ್ಗೆ ಸೊಪ್ಪು ಜ್ಯೂಸ್ ಪ್ಲಸ್ ಅದಕ್ಕೆ ಜಾಗ್ರಿ ಹಾಕಿ ಕುಡಿಬೋದು. ಅಂದರೆ ಬ್ಲಡ್ ಲೆಸ್ ಇದ್ದವರಿಗೆ, ಬ್ಲಡ್ ಪ್ರಾಬ್ಲಮ್ ಇದ್ದವರಿಗೆ, ಸೊ ಅದು ಒಳ್ಳೆಯದು ನುಗ್ಗೆ ಜ್ಯೂಸು. ಆ್ಯಂಡ್ ನುಗ್ಗೆ ಮತ್ತು ದಾಳಲ್ಲಿ ಸಾಂಬಾರು ಮಾಡ್ತಾರೆ, ನುಗ್ಗೆ ಸೊಪ್ಪು ಆ್ಯಂಡ್ ದಾಲ್. ಆ್ಯಂಡ್ ನುಗ್ಗೆ ಸೊಪ್ಪಿದ್ದು ಡ್ರಮ್ ಸ್ಟಿಕ್ ಲೀಫ್ ಸೂಪು ಮಾಡ್ತಾರೆ, ಗುಡ್ ಫಾರ್ ಬೋನು ಆ್ಯಂಡ್ ನರ್ವ್ ಪ್ರಾಬ್ಲಮ್ ಇದ್ದವ್ರಿಗೂ, ಐರನ್ ಪ್ರಾಬ್ಲಮ್ ಇದ್ದವರಿಗೂ, ಎಲ್ಲರಿಗೂ ಇದು ಒಂಥರ ಮನೆಯಲ್ಲಿ ಮೆಡಿಸಿನ್ ಇದ್ದಂಗೆ. ಬಿಕಾಸ್ ನಮಗೆ ದಿಸ್ ಒನ್ ಚೀಪಾಗಿ ಸಿಗುತ್ತೆ. ಅಂದರೆ ನಮಗೆ ಅದು ಒಂಥರ ನಿಯರ್ ಬೈ, ನಮ್ಮ ಹೌಸ್ ನಿಯರ್ ಬೈ ಅದು ಒಂದು ಟ್ರೀ ಇದ್ದೇ ಇರುತ್ತೆ ನುಗ್ಗೆ ಸೊಪ್ಪಿದ್ದು. ಸೊ ಅದಕ್ಕೆ ನಮಗೆ ಕೇರ್ಲೆಸ್ ಇರುತ್ತೆ. ಆದರೆ ಇದು ಔಟ್ ಆಫ್ ಕಂಟ್ರಿ ಎಲ್ಲ ತುಂಬ ವ್ಯಾಲ್ಯೂ ಇದೆ ಇದಕ್ಕೆ. ಬಟ್ ನಮಗೆ ಇದರ ವ್ಯಾಲ್ಯೂ ಗೊತ್ತಾಗಲ್ಲ, ಬಿಕಾಸ್ ಆಫ್ ಇಂಡಿಯಾದಲ್ಲಿದ್ದೀವಿ, ಅದಕ್ಕೆ ಗೊತ್ತಾಗಲ್ಲ. ಸೊ ಇದು ಎಲ್ಲ ಮೆಡಿಷನ್ನು, ಅಂದರೆ ಅಮೃತ ಥರ ನುಗ್ಗೆ ಸೊಪ್ಪು. ಸೊ ಇದರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು. ಎಲ್ಲರೂ ಫಿಟ್ನೆಸ್ ಪರ್ಸನ್ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ ಇದ್ದವರು, ಬೋನ್ ಪ್ರಾಬ್ಲಮ್, ನರ್ವ್ಸ್ ಪ್ರಾಬ್ಲಮ್, ಬ್ಲಡ್ ಪ್ರಾಬ್ಲಮ್ಮು, ಸೊ ಅಂಥವರು ತಿಳ್ಕೊಂಡ್ರೆ ಒಳ್ಳೆಯದು. ವೈಟಮಿನ್ ಸಿ ಆಲ್ಸೋ ದೇರ್ ನುಗ್ಗೆ ಸೊಪ್ಪಲ್ಲಿ ತುಂಬ ಇರುತ್ತೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ರಿಸಲ್ಟ್ ಹೇಳಿ ಹೇಗಿದೆ ಅಂತ. ಓಕೆ, see you then next video. Until then, bye. ಇದು ಚಪಾತಿ ಜೊತೆನೂ ತಿನ್ಬೋದು ನೀವು, ರೈಸ್ ಗಂಜಿ ಜೊತೆ ಊಟ ಮಾಡ್ಬೋದು, ರೈಸ್ ರಸಮ್ ಜೊತೆ ಊಟ ಮಾಡ್ಬೋದು. ಓಕೆ, see you.